ಮಾಧ್ಯಮ ಮಿತ್ರರಿಗೆ ಗೌರವಪೂರ್ವಕವಾಗಿರ್ತಕ್ಕಂಥ ಪ್ರಾಂಶುಪಾಲರಿಗೆ ಧನ್ಯವಾದಗಳನ್ನು ತಮಗೆ ಸಮರ್ಪಿಸುತ್ತಾ, ನಮ್ಮದು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಬಂಕಾಪುರ ಅಂತಕ್ಕಂಥದ್ದು ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ ಒಂದು ನಗರ ಪ್ರದೇಶ. 22 ವಿದ್ಯಾರ್ಥಿಗಳಿಂದ ಆರಂಭಗೊಂಡಿರ್ತಕ್ಕಂಥ ಕಾಲೇಜು ಇಂದು ಸುಸಜ್ಜಿತವಾಗಿ ಸುಮಾರು 800 ವಿದ್ಯಾರ್ಥಿಗಳನ್ನು ಪ್ರವೇಶಾತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಅತ್ಯಂತ ಹೆಮ್ಮೆಯ ಕಾಲೇಜಾಗಿ ಹೊರಹೊಮ್ಮಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದಾಗಿದೆ. ಈಗಾಗಲೇ ನಾವು ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ರಾಜ್ಯದ 431 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಪೈಕಿ ರಾಜ್ಯದ 32 ಸರ್ಕಾರಿ ಕಾಲೇಜುಗಳಿಗೆ ಮಾತ್ರ ನ್ಯಾಕ್ ಎ ಮಾನ್ಯತೆ ಬಂದಿರತಕ್ಕಂಥದ್ದನ್ನು ಇಲ್ಲಿ ನೆನಪು ಮಾಡ್ಕೋಬೋದು. ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ನ್ಯಾಕ್ ಎ ಗ್ರೇಡನ್ನು ಪಡ್ಕೊಂಡಿರ್ತಕ್ಕಂಥ ಮೊದಲನೇ ಕಾಲೇಜಾಗಿ ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ ಬಂಕಾಪುರ ಕಾಲೇಜು ಅಂತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನಪು ಮಾಡ್ಕೋಬೋದು. ನಾವು ಮುಂದಿನ ಸಂದರ್ಭದಲ್ಲಿ A+ ಪಡಿಬೇಕಂತಕ್ಕಂಥ ಬಹಳ ಆಸೆ ಇದೆ. A+ ಆಗುವಂಥ ಎಲ್ಲ ಅರ್ಹತೆಯನ್ನು, ಮೂಲಭೂತ ಸೌಕರ್ಯಗಳನ್ನು ಕಾಲೇಜು ಹೊಂದಿರತಕ್ಕಂಥದ್ದನ್ನು ತಾವು ಕೂಡ ಕಾಲೇಜಿಗೆ ಬಂದು ಭೇಟಿ ಮಾಡಿ ನಮ್ಮ ಕಾಲೇಜಿನ ವಾತಾವರಣವನ್ನು ತಾವೆಲ್ಲರೂ ಕೂಡ ಕೂಲಂಕುಷವಾಗಿ ನೋಡಿದಲ್ಲಿ ಮುಂದೆ ನ್ಯಾಕ್ A+ ಬರುವಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ಪೂರಕವಾಗಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಪ್ರಸ್ತುತ ಇರ್ತಕ್ಕಂಥ ಆಯುಕ್ತರಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಸ್ಥಳೀಯ ಶಾಸಕರಾಗಿರ್ಬೋದು, ಮತ್ತು ಉನ್ನತ ಶಿಕ್ಷಣ ಸಚಿವರಾಗಿರ್ಬೋದು, ಮತ್ತು ನಮ್ಮ ಕಾಲೇಜಿನಲ್ಲಿ A+ ಬರಲಿಕ್ಕೆ, ಎ ಗ್ರೇಡ್ ಬರಲಿಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ನಮ್ಮ ಅಧ್ಯಾಪಕ ಮಿತ್ರರಾಗಿರ್ಬೋದು, ತುಂಬ ಅವಿರತವಾಗಿ ಪರಿಶ್ರಮದ ಫಲವಾಗಿ ಮತ್ತು ಈ ಹಿಂದೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಕೂಡ ಅವರ ನೆರವು ಕೂಡ ಅಲ್ಲಿ ಸಾಕಷ್ಟು ಈ ಹಿಂದೆ ಇತ್ತು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಟೊಯೋಟಾ ಕಂಪನಿಯಿಂದ ಅವರು ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಅಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾವು ನೆನಪು ಮಾಡ್ಕೋಬೋದು. ಪ್ರಸ್ತುತ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಪ್ರಸ್ತುತ ತುಂಬ ಮೂಲಭೂತ ಸೌಕರ್ಯವನ್ನು ಕಾಲೇಜಿಗೆ ಕೊಡ್ತಕ್ಕಂಥದ್ದನ್ನು ಮಾಡಿದೆ. ಮೊನ್ನೆ ಗೌರವಾನ್ವಿತ ಶಾಸಕರು ಕಾಲೇಜಿಗೆ 50 ಲಕ್ಷ ರೂಗಳನ್ನು ನೆರವನ್ನು ಕೊಡ್ತಾನೆ ಇರ್ತಕ್ಕಂಥ ಒಂದು ಸೂಚನೆಯನ್ನು ಕೊಡೋದ್ರ ಜೊತೆಗೆ ಆದೇಶವನ್ನು ಕೊಡೋದ್ರೆ ಪ್ರಸಕ್ತವಾಗಿ ಪುರಸಭೆಯಿಂದ ಇನ್ನು ಕೆಲವೇ ತಿಂಗಳಲ್ಲಿ ಅದು ಟೆಂಡರ್ ಪ್ರಕ್ರಿಯೆ ಆರಂಭಗೊಂಡು ಕಾಲೇಜಿನ ಶ್ರೇಯಾಭಿವೃದ್ಧಿಗೆ ಅದು ಸಹಕಾರಿಯಾಗಿ ನಿಲ್ಲುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತೇನೆ ಸರ್. ಹಾಗೆ ನಿಜಕ್ಕೂ ಏನಂದರೆ ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಒಂದು ಅವಿಸ್ಮರಣೀಯ ದಿನ ಅಂತ ಈ ಸಂದರ್ಭದಲ್ಲಿ ಭಾವಿಸಿದ್ದಾರೆ. ಯಾಕಂದರೆ ಒಂದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕಾಲೇಜು ಯಾರೂ ಕೂಡ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಎ ಗ್ರೇಡ್ ಬರ್ತದೆ ಅಂದರೆ ನ್ಯಾಕ್ ಎ ಗ್ರೇಡ್ ಕೊಡ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಿಲ್ಲ. ನಿಮ್ಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಅದು UGC ಕಮಿಟಿ ಬರ್ತದೆ, ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದೆ, ಇಷ್ಟಿಷ್ಟು ಪಾಯಿಂಟ್ಗಳು ಬರಬೇಕಾಗ್ತದೆ, ಸ್ಟಾಫ್ಗಳು ಇರಬೇಕಾಗ್ತದೆ, ಇಂತಿಂಥ ಮೂಲಭೂತ ಸೌಕರ್ಯನ ಹೊಂದಿರಬೇಕಾಗ್ತದೆ, ಮತ್ತು ಒಳ್ಳೆಯ ಕ್ವಾಲಿಫೈಡ್ ಇರ್ತಕ್ಕಂಥ ಪ್ರೊಫೆಸರ್ಗಳು ಇರಬೇಕಾಗ್ತದೆ, ಒಳ್ಳೆಯ ವಿದ್ಯಾರ್ಥಿಗಳ ಸಂಖ್ಯೆ ಇರಬೇಕಾಗ್ತದೆ. ಇವೆಲ್ಲವನ್ನು ಪರಿಗಣಿಸಿ ನ್ಯಾಕ್ ಎ ಗ್ರೇಡನ್ನು ಕೊಡ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಅದು ಒಂದು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಒಂದು ಕಾಲೇಜ್ ಎ ಗ್ರೇಡ್, ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಮೊದಲು, ಆಮೇಲೆ ಹಾವೇರಿ ಜಿಲ್ಲೆಗೆ ಮೊದಲು ಅಂತಕ್ಕಂಥದ್ದನ್ನು ಕೂಡ ನಾವು ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಆನಂದ ಆಗ್ತದೆ. ಅದು ವಿಶೇಷವಾಗಿ ಅದು ಹಿಂದುಳಿದಿರ್ತಕ್ಕಂಥ ಒಂದು ಭಾಗ. ಅಷ್ಟೇ ಅಲ್ಲದೆ ಅದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ನಗರ. ಅಲ್ಲಿ ಕೂಡ ಅನೇಕ ಐತಿಹಾಸಿಕ ಕುರುಹುಗಳನ್ನು ಹೊಂದಿರತಕ್ಕಂಥ, ಧಾರ್ಮಿಕ ನೆಲೆಯನ್ನು ಹೊಂದಿರತಕ್ಕಂಥ, ಇತಿಹಾಸದ ಕುರುಹುಗಳನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶ. ಸಾಹಿತ್ಯಿಕವಾಗಿರ್ತಕ್ಕಂಥ ಸಂತ ಕನಕದಾಸರ ಬಾಡಗ್ರಾಮನೂ ಕೂಡ ಬಂಕಾಪುರಕ್ಕೆ 4 ಕಿಲೋಮೀಟರ್ಲಿರ್ತಕ್ಕಂಥ ಒಂದು ಸಾಹಿತ್ಯಿಕ ಪರಿಸರವನ್ನು ಒಳಗೊಂಡಿರ್ತಕ್ಕಂತಹ ಪ್ರದೇಶ. ಅಷ್ಟೇ ಅಲ್ಲದೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಂಡಿರ್ತಕ್ಕಂಥ ವಿಕ್ರಯ ಗೋಕಾಕ್ ಅವರು ನೆಲೆಸಿರ್ತಕ್ಕಂಥ ಒಂದು ಪ್ರದೇಶ. ಅಷ್ಟೇ ಅಲ್ಲದೆ ನಮ್ಮ ಇನ್ಫೋಸಿಸ್ ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾಮೂರ್ತಿ ಅವರು ಅಲ್ಲಿ ಜನ್ಮ ಎತ್ತಿರ್ತಕ್ಕಂಥ ಒಂದು ಪ್ರದೇಶ. ಇಂಥ ಒಂದು ಪ್ರದೇಶದಲ್ಲಿ ಇದೊಂದು
ಹೋಬಳಿ ಮಟ್ಟದೊಳಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಎ ಗ್ರೇಡ್ ಬಂದಿರೋದಕ್ಕೆ ನಮ್ಮೆಲ್ಲ ಅಧ್ಯಾಪಕ ಬಂಧುಗಳು ಅತ್ಯಂತ ಪ್ರೀತಿಯನ್ನು ಹರ್ಷವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ರ ಜೊತೆಗೆ ಇವತ್ತು ಆ ನ್ಯಾಕ್ ಎ ಗ್ರೇಡ್ ಬಂದಿರೋದಕ್ಕೆ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಸಾಹೇಬರಾಗಿರ್ಬೋದು ಮತ್ತು ಮಾನ್ಯ ಉನ್ನತ ಶಿಕ್ಷಣ ಇಲಾಖೆಯ ಸಹ ಕಾರ್ಯದರ್ಶಿಗಳಾಗಿರ್ತಕ್ಕಂಥವ್ರು ಮತ್ತು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಾಗಿರ್ತಕ್ಕಂಥ ಮಂಜುಶ್ರೀ ಮೇಡಮ್ ಅವರು ಎಲ್ಲ 32 ಕಾಲೇಜುಗಳ ಪ್ರಾಂಶುಪಾಲರನ್ನು ಮತ್ತು IQAC ಸಂಚಾಲಕರನ್ನು ಕರೆಸಿ ಈ ಒಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಮ್ಮನ್ನು ಅತ್ಯಂತ ಪ್ರೀತಿ ಗೌರವದಿಂದ ನಮ್ಮನ್ನು ನೋಡಿಕೊಂಡು ನಮಗೆ ಬಹಳ ಈ ಮೆಡಲನ್ನು ಹಿಡ್ಕೊಳ್ಳೋಕ್ಕೆ ಬಹಳ ಖುಷಿ ಆಗ್ತದೆ. ನಮ್ಮ 16 ವರ್ಷದ ಸರ್ವಿಸ್ನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇವೆ, ಅನೇಕ ಒಂದು ಮೂಮೆಂಟ್ಗಳನ್ನು ಪಡೆದಿದ್ದೇವೆ, ಸನ್ಮಾನಕ್ಕೆ ಪಾತ್ರರಾಗಿದ್ದೇವೆ. ಆದರೆ ಇಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸನ್ಮಾನ ಫಲಕವನ್ನು ನೋಡಿದಾಗ ನಮ್ಮೆಲ್ಲ ಶಿಕ್ಷಕ ಬಂಧುಗಳು ಅತ್ಯಂತ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಸಿಕ್ಕಿದ್ದಕ್ಕೆ ನಿಮ್ಮಲ್ಲಿ ಕಾಲೇಜು ಸಮಾರಂಭ ಏನಾದ್ರು ಮಾಡ್ತೀವಿ. ಈಗ ನಾವು ಈ ಹಿಂದೆ ಬಂದಂಥ ಸಂದರ್ಭದಲ್ಲಿ ಸಣ್ಣ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಇನ್ಮೇಲೆ ಸದ್ಯನೇ ನಾವು ಎಲ್ಲ ಸಿಬ್ಬಂದಿಗಳ ಒಂದು ಸಭೆಯನ್ನು ಮಾಡಿ ಇದನ್ನು ಮಾನ್ಯ ಆಯುಕ್ತರ ಗಮನಕ್ಕೆ ತಂದು ಸಾಧ್ಯವಾದರೆ ಮಾನ್ಯ ಆಯುಕ್ತರನ್ನು ಕೂಡ ಕರೆಸಿ ಅಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಭೆಯನ್ನು ಮಾಡೋದ್ರ ಮೂಲಕ ಆ ಭಾಗದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಅದು ಹೆಚ್ಚಾಗಿ ಸರ್ಕಾರಿ ಕಾಲೇಜುಗಳಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಇರೋದಿಲ್ಲ, ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಮಾತುಗಳನ್ನು ನಾವು ಈ ಸಂದರ್ಭದಲ್ಲಿ ಕೇಳ್ತೇವೆ. ಅದಕ್ಕೆ ನಾವು ಇವತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವುದರ ಮೂಲಕ, ಇದನ್ನು ಸುದ್ದಿ ಮಾಡುವುದರ ಮೂಲಕ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಆಕರ್ಷಣೆ ಮಾಡಲಿಕ್ಕೆ ಇದೊಂದು ಸಹಕಾರಿಯಾಗಿ ನಿಲ್ತದೆ. ಹೀಗಾಗಿ ಈ ಸಂದರ್ಭದಲ್ಲಿ ನಾವು ಕಾಲೇಜು ಮಟ್ಟದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಒಳಗೊಂಡು ಇದರ ಹರ್ಷವನ್ನು ಅದ್ಭುತವಾಗಿ ಹರ್ಷದ ಸಮಾರಂಭವನ್ನು ನಾನು ಆಯೋಜನೆ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೊನೆಯದಾಗಿ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನನ್ನ ಕಾಲೇಜಿನ ಪರವಾಗಿ, ಪ್ರಾಂಶುಪಾಲರ ಪರವಾಗಿ, ಸಿಬ್ಬಂದಿಗಳ ಪರವಾಗಿ ಮತ್ತು ನನ್ನ ಎಲ್ಲ ಇಲಾಖೆಯ ಸಿಬ್ಬಂದಿಗಳ ಪರವಾಗಿ, ಆಯುಕ್ತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಸರ್. ರಾಜ್ಯದಲ್ಲಿ 32 ಕಾಲೇಜುಗಳು ಇವತ್ತು ನ್ಯಾಕ್ ಸ್ಥಾನಮಾನವನ್ನು ಪಡೆದಿವೆ. ಎಸ್ ಸರ್. ರಾಜ್ಯ ಸರ್ಕಾರ ಇವತ್ತು ಮಾದರಿ ಕಾಲೇಜ್ 40 ಮಾದರಿ ಕಾಲೇಜು ಮಾಡಬೇಕು ಅಂತ ಹೇಳಿ ಇವತ್ತು ಒಂದು ತೀರ್ಮಾನ ತೆಗೆದುಕೊಂಡಿದೆ. ಈ ನ್ಯಾಕ್ಗಳೆಲ್ಲ ಯಾಕೆ ಆಯ್ಕೆ ಮಾಡಬಾರ್ದು? ತಾವು ಪ್ರಾಂಶುಪಾಲರಾಗಿ ಏನು ಸಲಹೆ ಕೊಡ್ತೀವಿ? ಏನಿಲ್ಲ ಸರ್, ಕರ್ನಾಟಕ ಸರ್ಕಾರ ಪ್ರಸಕ್ತ ವರ್ಷದಲ್ಲಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಇವತ್ತು ತುಂಬ ಚೆನ್ನಾಗಿ ಮಾತನಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಅತಿಥಿ ಉಪನ್ಯಾಸಕರ ಬಗ್ಗೆ ಇರ್ಬೋದು, ಪ್ರೊಫೆಸರ್ ಹುದ್ದೆಗೆ ಬಡ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಮತ್ತು ಪ್ರಾಂಶುಪಾಲರ ನೇಮಕಾತಿ ಇರ್ಬೋದು, ಇನ್ನಿತರ ಶೈಕ್ಷಣಿಕ ವಿಚಾರಗಳು ತುಂಬ ಅದ್ಭುತವಾಗಿ ಮಾತಾಡಿರ್ತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ. ಅದರ ಜೊತೆಗೆ ಅವರು 40 ಮಾಡೆಲ್ ಕಾಲೇಜುಗಳನ್ನು ನಾವು ರಾಜ್ಯದಲ್ಲಿ ಈಗಾಗಲೇ ಗುರುತಿಸಿ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಸಂದರ್ಭವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡ್ತೇವೆ ಅಂತ ಹೇಳಿರ್ತಕ್ಕಂಥದ್ದು ನಿಜಕ್ಕೂ ಅದು ಒಂದು ಉನ್ನತ ಶಿಕ್ಷಣ ಸಚಿವರಿಗೆ ಇರ್ತಕ್ಕಂಥ ಒಂದು ಕಳಕಳಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಒಂದು ಕಳಕಳಿ ಅಂತ ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ. ಇದರ ಜೊತೆಗೆ ನಾನೊಬ್ಬ ಪ್ರಾಂಶುಪಾಲನಾಗಿ ನ್ಯಾಕ್ ಎ ಮಾನ್ಯತೆಯನ್ನು ಹೊಂದಿರತಕ್ಕಂಥ ಕಾಲೇಜಿನಲ್ಲಿ ಕಾರ್ಯನಿರ್ತಕ್ಕಂಥ ಪ್ರಾಂಶುಪಾಲನಾಗಿ ನನ್ನದೊಂದು ಸಣ್ಣ ಸಲಹೆ ಮತ್ತು ಕೋರಿಕೆ ಏನಂದರೆ 32 ಕಾಲೇಜುಗಳು ಈಗಾಗಲೇ ನ್ಯಾಕ್ ಎ ಮಾನ್ಯತೆಯನ್ನು ಪಡೆದುಕೊಂಡು ಸರ್ಕಾರಿ ಕಾಲೇಜುಗಳಂದ್ರೆ ಏನು ಅನ್ನೋದನ್ನು ಇಡೀ ನಾಡೇ ತಿರುಗುವಂಥ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ 32 ಕಾಲೇಜುಗಳನ್ನು ಕೂಡ ಮಾದರಿ ಕಾಲೇಜುಗಳನ್ನಾಗಿ ರೂಪಿಸಿದ್ದಲ್ಲಿ ಇನ್ನೂ ಕೂಡ ಆ ಕಾಲೇಜುಗಳು A+ ಪಡೀಲಿಕ್ಕೆ ಸಹಕಾರಿಯಾಗ್ತವೆ ಅಂತಕ್ಕಂಥದ್ದನ್ನು ಕೂಡ ನಾನು ಒಂದು ಸಣ್ಣ ವಿನಂತಿಯನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ, ಗೌರವಾನ್ವಿತ ಉನ್ನತ ಶಿಕ್ಷಣ ಸಚಿವರಲ್ಲಿ ಹಾಗೂ ನಮ್ಮ ಇಲಾಖೆಯ ಮಾನ್ಯ ಆಯುಕ್ತರಲ್ಲಿ ನಾನು ಸಣ್ಣ ಕೋರಿಕೆಯನ್ನು ಈ ಸಂದರ್ಭದಲ್ಲಿ ತಮ್ಮ ಪರವಾಗಿ ಮಾಡಿಕೊಳ್ತೇನೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.